ಗೆಳೆಯರೆ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾಜಕೀಯ ಅಂದ್ರೇನೆ ಹಾಗೆ. ಒಬ್ಬರು ಮಾಡಿದ್ದನ್ನ ಇನ್ನೊಬ್ಬರು ವಿರೋಧಿಸೋದು, ಇನ್ಯಾರೋ ಮಾಡಿದ್ದನ್ನ ಮತ್ಯಾರೋ ವಿರೋಧಿಸೋ ನೀತಿ ಆಗ್ಬಿಟ್ಟಿದೆ. ಸದ್ಯದ ಜಾತಿಗಣತಿ ವಿಚಾರದಲ್ಲೂ ಸಹ ಆಗ್ತಿರೋದು ಇದೆ. ಇತ್ತೀಚಿನ ದಿನಗಳಲ್ಲಂತೂ ರಾಜಕೀಯವೆಂಬುದು ಕೇವಲ ಆಡಳಿತದಲ್ಲದೆ ಮನೆಗಳಲ್ಲಿ, ಸಂಬಂಧಿಕರಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ನಮ್ಮ ಸುತ್ತಮುತ್ತಲಿನಲ್ಲೂ ಸಹ ಪ್ರಭಾವ ಬೀರಿರೋ ಎಮ್ಮರವಾಗ್ಬಿಟ್ಟಿದೆ. ಸದ್ಯದ ಸ್ಥಿತಿಯಲ್ಲಂತೂ ಸಮಾಜಕ್ಕೆ ಒಳಿತಾಗುವುದರ ಜೊತೆಯಲ್ಲೇ ಸಾಕಷ್ಟು ಬಡವರ ನೆಮ್ಮದಿ ಕೆಡಿಸುವುದರಲ್ಲೂ ಸಹ ರಾಜಕೀಯವೆಂಬುದು ಸಂಪೂರ್ಣ ಆಧಿಪತ್ಯವನ್ನ ಸಾಧಿಸ್ತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ಪರ ವಿರೋಧದ ಸಾಲಿನಲ್ಲೇ ರಾಜಕೀಯವೆಂಬ ಅಸ್ತ್ರ ಇವತ್ತು ಜನಸಾಮಾನ್ಯರ ದಿಕ್ಕು ತಪ್ಪಿಸುವುದರ ಜೊತೆಯಲ್ಲೇ ನೆಮ್ಮದಿಯನ್ನ ಹಾಳು ಮಾಡಿ ಜನತೆಯ ಸ್ವಾತಂತ್ರ್ಯತೆಯನ್ನ ಕಿತ್ತುಕೊಳ್ಳೋ ಅಸ್ತ್ರವಾಗ್ಬಿಟ್ಟಿದೆ. ಅದೇನೇ ಇರಲಿ, ಆದರೆ ಈಗಲೂ ಸಹ ಜಾತಿಗಣತಿ ವಿಚಾರದಲ್ಲಿ ಅಂದರೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆಯಲ್ಲೂ ಸಹ ಆಗ್ತಿರೋದು ಇದೆ. ಕೆಲವರಿಗೆ ಸಂಕಟ, ಕೆಲವರಿಗೆ ದರ್ಪ, ಕೆಲವರಿಗೆ ಪ್ರಗತಿ, ಇನ್ನೂ ಕೆಲವರಿಗೆ ಶಕ್ತಿ. ಅದೇ ತರಹ ಇದರಿಂದ ಯಾರಿಗೆಲ್ಲ ಲಾಭ, ಯಾರಿಗೆಲ್ಲ ನಷ್ಟ, ಯಾರಿಗೆಲ್ಲ ಶೋಷಣೆ ವಿರುದ್ಧದ ಮುಕ್ತಿ, ಕೆಲವರು ಯಾಕೆ ಇದನ್ನ ವಿರೋಧಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರುವ ಬಡವರ, ಹಿಂದುಳಿದವರ, ಶೋಷಿತ ಸಮುದಾಯಗಳ ಹಿತಾಸಕ್ತಿಯನ್ನ ಹಾಗೂ ಹಿಂದುಳಿದ ಜನರ ಪ್ರಗತಿ ಕಲ್ಯಾಣದ ದೃಷ್ಟಿಕೋನವನ್ನ ಗಮನದಲ್ಲಿಟ್ಟುಕೊಂಡು ಜಾತಿಗಣತಿ ಮಾಡಬೇಕೆಂಬ ಪ್ರಸ್ತಾಪ ಪ್ರಣಾಳಿಕೆಗಳನ್ನ ಸಹ ಬಿಡುಗಡೆ ಮಾಡಿತ್ತು. ಅದೇ ರೀತಿಯಾಗಿ ಈ ಬಾರಿ ಜಾತಿಗಣತಿ ಜೊತೆಗೆ ಶೈಕ್ಷಣಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡಲೇಬೇಕೆಂಬ ದೃಢ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ ಸಮೀಕ್ಷೆಯ ಮೂಲಕ ರಾಜ್ಯದಲ್ಲಿರುವ ಸಮುದಾಯಗಳ ಸಂಖ್ಯೆಯ ಜೊತೆಗೆ ಅವರ ಆರ್ಥಿಕ, ಸಾಮಾಜಿಕ, ನ್ಯಾಯಿಕ ಸ್ಥಿತಿಗತಿಯನ್ನ ತಿಳಿದು ಅವರೆಷ್ಟು ಬಲವಾಗಿದ್ದಾರೆ, ಅವರೆಷ್ಟು ದುರ್ಬಲವಾಗಿದ್ದಾರೆಂಬ ಸಮೀಕ್ಷೆಯ ವರದಿಯನ್ನ ಸಿದ್ಧಪಡಿಸಲು 2024-25ರಲ್ಲಿ ಡಾಕ್ಟರ್ ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದ ಸಮಿತಿಯನ್ನ ನೇಮಿಸಿದೆ. ಈ ಹಿಂದೆ ಇದೇ ವಿಚಾರವಾಗಿ 2015ರಲ್ಲಿ ಕಾಂತರಾಜ ಅರಸು ಅವರ ಸಮಿತಿ ನೇಮಿಸಿ ಹಿಂದುಳಿದವರ ಮತ್ತು ಜಾತಿ ಸಮುದಾಯಗಳ ಮೂಲಸ್ಥಿತಿ ತಿಳಿಯಲು ಆಯೋಗವನ್ನ ರಚಿಸಿತ್ತು. ಕಾರಣಾಂತರಗಳಿಂದ ನೆಲಗಚ್ಚಿದ್ದ ಆ ವರದಿ ಇದೀಗ ರಾಜ್ಯದೆಲ್ಲೆಡೆ ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗುತ್ತಿದ್ದು, ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಮೀಕ್ಷೆಯ ಸಂಪೂರ್ಣ ಜವಾಬ್ದಾರಿಯನ್ನ ನೀಡಿ ರಾಜ್ಯದ ಸರ್ಕಾರಿ ಶಾಲಾ ಕಾಲೇಜುಗಳ ಶಿಕ್ಷಕರು ಸೇರಿದಂತೆ ಹಲವರು ಸಮೀಕ್ಷೆಯ ಸಾಕ್ಷಿದಾರರಾಗಿದ್ದು, ರಾಜ್ಯದ ಕಲ್ಯಾಣ ಅಭಿವೃದ್ಧಿಗೆ ಈ ಸಮೀಕ್ಷೆ ಮೂಲವಾಗಿದೆ. ರಾಜ್ಯದೆಲ್ಲೆಡೆ ಯಾರು ಗುರುತಿಸದ, ತುಳಿತಕ್ಕೊಳಗಾದ, ಶೋಷಣೆಗೊಳಗಾದಂಥವರು ಈ ಸಮೀಕ್ಷೆ ಮೂಲಕ ಮುಕ್ತರಾಗುವಂತೆ ಸಾಕಷ್ಟು ಜಾತಿ ಸಮುದಾಯಗಳಿಗೆ ಸಮಾಜದಲ್ಲಿ ತಲೆ ಎತ್ತುವಂತೆ ಮಾಡಿರೋದು ಎಲ್ಲರ ಶ್ಲಾಘನೀಯ ಸಂಗತಿ. ಗೆಳೆಯರೆ, ನಮಗೆ ಸ್ವಾತಂತ್ರ್ಯ ಬಂದು 8 ದಶಕಗಳೇ ಕಳೆದೋಗ್ತಾ ಇದೆ. ಆದರೆ ಅಲ್ಲಿಂದ ಇಲ್ಲಿಯವರೆಗೆ ಅದೆಷ್ಟೋ ಜಾತಿ ಸಮುದಾಯಗಳು ಸೌಲಭ್ಯ ವಂಚಿತರಾಗಿ ಅವರಿಗೆ ಸ್ಥಾನಮಾನವೇ ಸಿಗದೆ ಈಗಲೂ ಸಹ ಶೋಷಣೆಗೆ ಒಳಗಾಗ್ತಿರೋದನ್ನ ನಾವು ನೀವೆಲ್ಲ ಕಾಣ್ತಿದ್ದೇವೆ. ಸ್ನೇಹಿತರೆ, ಈ ಸಮೀಕ್ಷೆ ಕೇವಲ ಗೊತ್ತಿರದ ಅಥವಾ ಹಿಂದುಳಿದ ವರ್ಗಗಳ ಜಾತಿ ಸಮುದಾಯಗಳ ಗುರುತಿಸುವುದಕ್ಕೆ ಸೀಮಿತವಲ್ಲ. ಅದೆಷ್ಟೋ ಮುಂದುವರಿದ ಅಂದರೆ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಹೀಗೆ ಹಲವಾರು ಮುಂದುವರಿದ ಸಮುದಾಯ ಅಂತ ಕರೆಸಿಕೊಳ್ಳುವವರ ಮಧ್ಯೆಯೂ ಸಹ ಅದೆಷ್ಟೋ ಕುಟುಂಬಗಳು ಆದಾಯವಿಲ್ಲದೆ, ಮನೆಗಳಿಲ್ಲದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರುವ ಹಾಗೂ ಸೌಲಭ್ಯ ವಂಚಿತರಾಗಿ ಸಂಕಷ್ಟದಲ್ಲಿ ಬದುಕುಳಿದಿರುವಂತಹ ಸಂಗತಿಗಳನ್ನ ಸಾಕಷ್ಟು ನೋಡ್ತಿದ್ದೇವೆ. ಅಂತಹ ದುರ್ಬಲರಿಗೆ ಸಮಾಜದಲ್ಲಿ ಮೀಸಲಾತಿ ಹೆಚ್ಚಿಸಿ ಅವರನ್ನ ಸಬಲರನ್ನಾಗಿ ಮಾಡೋ ಉದ್ದೇಶವೇ ಈ ಜಾತಿ ಗಣತಿಯ ಸಮೀಕ್ಷೆ. ಗೆಳೆಯರೆ, ಈ ಸಮಾಜದ ದುರಂತ ಏನಂದ್ರೆ, ಯಾವುದೋ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ ಮೀಸೋ, ಅಮೆಜಾನ್, ಸ್ವಿಗ್ಗಿ, ಜೊಮ್ಯಾಟೊ, ಓಲಾ, ಊಬರ್ಗಳನ್ನ ಒಳಗೊಂಡಂತೆ ಸೈಬರ್ ಕ್ರೈಮ್ಗಳಿಗೂ ಧೈರ್ಯವಾಗಿ
OTP ಹೇಳು ಈ ಜನತೆ ಜಾತಿ ಸಮೀಕ್ಷೆಗೆ ಶೈಕ್ಷಣಿಕ ಸಮೀಕ್ಷೆಗೆ OTP ಹೇಳಲ್ಲ ಅಂದ್ರೆ ಅಂಥವರ ತಾರತಮ್ಯದ ಮನೋಭಾವ ಮೇಲು ಕೀಳೆಂಬ ಮನಸ್ಥಿತಿ ಅವರನ್ನ ಬಿಟ್ಟಿಲ್ಲ ಅನ್ಸುತ್ತೆ. ಬಹುಶಃ ಅಂಥವರು ಶೋಷಣೆಗಳಿಗೆ ಒಳಗಾಗಿದ್ರೆ ಅವರಿಗೆ ಅರ್ಥವಾಗ್ತಿತ್ತೇನೋ ಈ ಸಮೀಕ್ಷೆಯ ಘನತೆ ಎಂಥದ್ದು ಅಂತ. ಭಾರತ ಜಾತ್ಯತೀತ ರಾಷ್ಟ್ರ ಹೌದು, ಆದರೆ ಇಲ್ಲಿನ ಜನರಲ್ಲಿ ಅಸಮಾನತೆ, ದುರ್ಬಲತೆ, ಶೋಷಣೆ, ತಾರತಮ್ಯ, ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದೆ ಎಂಬುದನ್ನ ನಾವಿಲ್ಲಿ ಮರೆಯುವಾಗಿಲ್ಲ. ಈ ಶೋಷಣೆ, ಸಾಮಾಜಿಕ ತಾರತಮ್ಯ ಎಲ್ಲಿಯ ತನಕ ಇರುತ್ತೋ ಅಲ್ಲಿ ತನಕ ಈ ಮೀಸಲಾತಿಗಳೆಂಬ ಅಸ್ತ್ರಗಳು ಅನಿವಾರ್ಯವಾಗುತ್ತೆ. ನಾವೆಲ್ಲ ಭಾರತೀಯರೇ, ನಾವೆಲ್ಲ ಹಿಂದೂಗಳೇ. ಆದರೆ ಒಬ್ಬ ಬ್ರಾಹ್ಮಣ, ದಲಿತರನ್ನ, ಹಿಂದುಳಿದವರನ್ನ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನ ಮನೆಗೆ ಕರೆದು ಸತ್ಕರಿಸ್ತಾರ? ಹಿಂದೂಗಳೆಲ್ಲ ಮುಕ್ತವಾಗಿ ಸಮಾನ ಅವಕಾಶವನ್ನ ಹೊಂದಿದ್ದಾರಾ ಅಂತೇಳಿ ನೀವೇ ಯೋಚನೆ ಮಾಡಿ. ಧರ್ಮದ ಹೆಸರಿನಲ್ಲಿ ಬೀದಿಗಿಳಿಯೋ ಬಿಜೆಪಿ ನಾಯಕರು ಅಂತರ್ಜಾತಿ ವಿವಾಹ ವಿರೋಧಿಸೋದ್ಯಾಕೆ? ಸಂವಿಧಾನ ವಿರೋಧಿಸೋದ್ಯಾಕೆ? ಶೈಕ್ಷಣಿಕ ಸಮಾನತೆಯನ್ನ ವಿರೋಧಿಸೋದ್ಯಾಕೆ? ಈ ಜಾತಿಗಣತಿಯನ್ನ ವಿರೋಧಿಸೋದ್ಯಾಕೆ ಅಂದ್ರೆ ಬಿಜೆಪಿ ಸೇರಿದಂತೆ ಕೆಲವು ಮಿತ್ರರಿಗೆ ಇನ್ನೂ ಸಹ ಸಮಾಜದ ಸಾಮಾಜಿಕ ನ್ಯಾಯದ ಮನೋಭಾವನೆ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗ್ತಿದೆ ಅನ್ನೋದನ್ನ ಅರ್ಥೈಸಿಕೊಳ್ಬೇಕಾಗ್ತದೆ. ಮಾಹಿತಿ ಇಷ್ಟ ಅನಿಸಿದರೆ ಮೆಚ್ಚುಗೆ ನೀಡಿ ಬೆಂಬಲಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.